ರಕ್ತಕೋಶಿಯು ಉಪಸಕ ಅಪಧಮನಿಗಳ ಮೂಲಕ ಶ್ವಾಸಕೋಶಗಳಿಗೆ ಅಶುದ್ಧ ರಕ್ತವನ್ನು ಕಳುಹಿಸುತ್ತದೆ. ಸೆಪ್ಟಮ್ ಅಶುದ್ಧ ರಕ್ತ ಮತ್ತು ಶುದ್ಧ ರಕ್ತವನ್ನು ಬೇರ್ಪಡಿಸುತ್ತದೆ. ಅಭಿಧಮನಿಗಳು ಹೃದಯದಲ್ಲಿ ಇವು ಕುಪ್ಪಸಕ ಅಭಿಧಮನಿಗಳು. ಕುಪ್ಪಸಕ ಅಭಿಧಮನಿಗಳು ಶ್ವಾಸಕೋಶದಿಂದ ಶುದ್ಧ ರಕ್ತ ಆಗುತ್ತಲ್ಲ, ಶ್ವಾಸಕೋಶ ವಿಸರಣೆಯ ಮೂಲಕ ಶುದ್ಧ ರಕ್ತ ಆಗುತ್ತೆ. ಆ ಶುದ್ಧ ರಕ್ತ ಏನಾಗುತ್ತೆ, ಹೃದಯದ ಎಡಭಾಗಕ್ಕೆ. ಹೃದಯದ ಎಡಭಾಗವು ಸಂಕುಚಿಸಿದಾಗ ರಕ್ತವು ಹೃದಯ ಎಡವೃತ್ತುಣಿಗೆ ಬರುತ್ತೆ. ಎಡವೃತ್ತುರಣದಿಂದ ಎಡವೃಕ್ಷಿಗೆ ಬರುತ್ತೆ. ಎಡವೃಕ್ಷ ಸಂಕುಚಿಸಿದಾಗ ರಕ್ತವೇನಾಗುತ್ತಪ್ಪ ಅಂತಂದ್ರೆ ಮಹಾಪಧಮನಿಯ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಸಂಚಾರ ಆಗುತ್ತೆ. ದೇಹದ ವಿವಿಧ ಭಾಗಗಳಿಗೆ ಶುದ್ಧ ರಕ್ತ ಏನಾಗುತ್ತಪ್ಪ ಅಂತಂದ್ರೆ ದೇಹದ ವಿವಿಧ ಭಾಗಕ್ಕೆ ಸರಬರಾಜಾಗುತ್ತೆ. ಆ ನಂತರ ದೇಹದ ವಿವಿಧ ಭಾಗಗಳಿಂದ ಏನಾಗುತ್ತೆ, ಇಂಗಾಲದ ಡೈಆಕ್ಸೈಡ್ ನಿಂದ ಕೂಡಿದಂತ ಅಶುದ್ಧ ರಕ್ತ, ಇಂಗಾಲದ ಡೈಆಕ್ಸೈಡ್ ನಿಂದ ಕೂಡಿದಂತ ಅಶುದ್ಧ ರಕ್ತ ಏನಾಗುತ್ತೆ, ಉಚ್ಚ ಅಭಿಧಮನಿ ಮತ್ತು ನೀಚ ಅಭಿಧಮನಿ. ನೋಡಿ, ಅಪಧಮನಿಗಳಂದ್ರೆ ಹೃದಯದಿಂದ ರಕ್ತವನ್ನ ಹೊರಗೆ ಹೋಗುವಂತ ತೆಗೆದುಕೊಂಡು ಹೋಗುವಂತ ರಕ್ತನಾಳಗಳು. ಅಭಿಧಮನಿಗಳಂತಂದ್ರೆ ಹೃದಯಕ್ಕೆ ರಕ್ತವನ್ನು ತರುವಂತ ನಾಳಗಳು. ಇಲ್ಲೇನಾಗುತ್ತೆ, ಉಚ್ಚ ಅಭಿಧಮನಿ ನೀಚ ಅಭಿಧಮನಿ ಮೂಲಕ ಏನಾಗುತ್ತಪ್ಪ ಅಂತಂದ್ರೆ ಅಶುದ್ಧ ರಕ್ತ ಏನಾಗುತ್ತೆ, ಹೃದಯದ ಬಲಭಾಗ, ಹೃದಯದ ಬಲವೃತ್ತಣಕ್ಕೆ ಬರುತ್ತೆ. ಬಲವೃತ್ತಣವು ಸಂಕುಚಿಸಿದಾಗ ಏನಾಗುತ್ತೆ, ರಕ್ತವು ಬಲವೃತ್ತಕ್ಷಿ ಸಂಕುಚಿಸಿದಾಗ ಏನಾಗುತ್ತಪ್ಪ ಅಂತಂದ್ರೆ
ಈ ಒಂದು ಉಪ್ಪಸಕ ಒಂದು ಅಭಿಧಮನಿ ಒಂದು ಅಪಧಮನಿಗಳ ಮೂಲಕ ಏನಾಗುತ್ತಪ್ಪ ಅಂತಂದ್ರೆ ರಕ್ತವು ಶ್ವಾಸಕೋಶಗಳಿಗೆ ಸಾಗಿಸಲ್ಪಡುತ್ತೆ. ಶ್ವಾಸಕೋಶದ ರಕ್ತನಾಳಗಳಲ್ಲಿ ಸಾಗಿಸಲ್ಪಟ್ಟ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ವಿಸರಣೆಯ ಮೂಲಕ ಏನಾಗುತ್ತಪ್ಪ ಅಂತಂದ್ರೆ ಮತ್ತೆ ರಕ್ತ ಏನಾಗುತ್ತೆ ಶುದ್ಧೀಕರಿಸಲ್ಪಡುತ್ತೆ. ಹಿಂಗಾಗಿ ರಕ್ತ ಏನಾಗುತ್ತಪ್ಪ ಅಂತಂದ್ರೆ ಹೃದಯವನ್ನು 2 ಬಾರಿ ಆಗೋದ್ರಿಂದ ಇದನ್ನ ಇಮ್ಮಡಿ ರಕ್ತ ಪರಿಚಲನೆ ಅಂತ. ಪ್ರಮುಖವಾದಂತ ಅಂಗ. ಯಾವ ರೀತಿ ಒಂದು ಸರ್ಕ್ಯೂಟ್ ಇರುತ್ತೋ ಈಗ ಅದೇ ರೀತಿ ಏನಾಗುತ್ತಪ್ಪ ಅಂತಂದ್ರೆ ಮಾನವನಿಗೆ ಏನಾಗುತ್ತಪ್ಪ ಅಂತಂದ್ರೆ ಮೆದುಳೆ ಮುಖ್ಯವಾದಂತ ಅಂಗ. ಇಲ್ಲಿ ಮೆದುಳಿನಲ್ಲಿ ಏನಾಗ್ತಾರೆ ಇದರಲ್ಲಿ ಇಷ್ಟು ಮುಮ್ಮೆದುಳು, ಮಧ್ಯದ ಮೆದುಳು ಮತ್ತು ಈ ಭಾಗ ಏನಿದೆಯಲ್ಲ ಇವೇನಾಗುತ್ತಪ್ಪ ಅಂತಂದ್ರೆ ಮಹಾಮಸ್ತಿಷ್ಕ ಮುಮ್ಮೆದುಳಿನಲ್ಲಿ ಬರುತ್ತೆ, ಸೆರೆಬ್ರಮ್ ಅಂತ. ಆ ಮಹಾಮಸ್ತಿಷ್ಕನೇ ಮುಮ್ಮೆದುಳಿನ ಪ್ರಮುಖವಾದಂತ ಅಂಗ. ಇದು ಸ್ಮರಣೆ, ನೆನಪಿನ ಶಕ್ತಿ ಇವುಗಳನ್ನ ಒಂದು ಗ್ರಹಿಸುವಂತ ಅಂಗ. ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಪಂಚೇಂದ್ರಿಯಗಳಲ್ಲ, ಪಂಚೇಂದ್ರಿಯಗಳಿಂದ ಎಲ್ಲಾ ಜ್ಞಾನ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಮಹಾಮಸ್ತಿಷ್ಕದಲ್ಲಿ ಸಂಗ್ರಹಣ. ಒಂದು ಮಾತು ಆಯ್ತು, ನಾವು ಕೇಳಿದಂತ ಗ್ರಹಿಕೆ ಆಯ್ತು, ನೆನಪಿನ ಶಕ್ತಿ ಆಯ್ತು, ಇವೆಲ್ಲ ಏನಾಗ್ತಾವಪ್ಪ ಅಂತಂದ್ರೆ ಮಹಾಮಸ್ತಿಷ್ಕದಲ್ಲಿ ಸಂಗ್ರಹವಾಗುತ್ತೆ. ಮಹಾಮಸ್ತಿಷ್ಕ ಮತ್ತೇನಪ್ಪ ಅಂತಂದ್ರೆ ಮಹಾಮಸ್ತಿಷ್ಕವು ಈ ಒಂದು ಮಡಿಕೆಗಳಿಂದ ಕೂಡಿರುತ್ತೆ. ಇಲ್ಲಿ ಮಾನವನ ಬುದ್ಧಿವಂತಿಕೆಗೆ ಕಾರಣ ಏನಪ್ಪಾ ಅಂತಂದ್ರೆ
ಒಂದು ಮಡಿಕೆಗಳೇ ಮಾನವನ ಬುದ್ಧಿವಂತಿಕೆಗೆ ಕಾರಣ. ಮಾನವನ ಅಂದ್ರೆ ಮಾನವ ಇತರ ಪ್ರಾಣಿಗಳಿಗಿಂತ ಮಾತಿನ ಶಕ್ತಿ, ಗ್ರಹಿಕ ಶಕ್ತಿ ಯಾಕೆ ಬಂತಪ್ಪ ಅಂತಂದ್ರೆ ಈ ಒಂದು ಮಡಿಕೆಗಳದಾವಲ್ಲ, ರಿಂಕಲ್ಸ್ ಅದಾವಲ್ಲ, ಆ ರಿಂಕಲ್ಸ್ ಕೂಡ ಮಾನವನ ಬುದ್ಧಿವಂತಿಕೆಗೆ ಕಾರಣ. ಆ ನಿಮಿತ್ತವಾಗಿ ಏನಾಗುತ್ತಪ್ಪ ಅಂತಂದ್ರೆ ಇದು ಗ್ರಹಿಕೆ ಸ್ಮರಣ ಶಕ್ತಿ ಮಾಡುತ್ತೆ. ಮಧ್ಯಮದಲ್ಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಮುಮ್ಮೆದುಳಿಗೂ ಹಿಮ್ಮೆದುಳಿಗೂ ಸಂಪರ್ಕವನ್ನು ಕಲ್ಪಿಸುತ್ತೆ. ಮಧ್ಯದ ಮೆದುಳು ಇದೇನಿತ್ತಲ್ಲ, ಮಧ್ಯದ ಮೆದುಳು ಮುಮ್ಮೆದುಳಿಗೂ ಹಿಮ್ಮೆದುಳಿಗೆ ಏನಾಗುತ್ತಪ್ಪ ಅಂತಂದ್ರೆ ಸಂಪರ್ಕವನ್ನು ಕಲ್ಪಿಸುವಂತದ್ದು. ಆಯ್ತಾ? ಈ ಭಾಗವನ್ನು ನಾವೇನಂತೀವಿ ಹೈಪೋಥಾಲಮಸ್ ಅಂತೀವಿ. ಮಧ್ಯ ಮೆದುಳಿನ ಕೆಳಭಾಗವನ್ನ ಹೈಪೋಥಾಲಮಸ್ ಅಂತೀವಿ. ಆ ನಂತರ ಇದು ಅನುಮಸ್ತಿಷ್ಕ. ಅನುಮಸ್ತಿಷ್ಕ ಏನ್ ಮಾಡುತ್ತಪ್ಪ ಅಂತಂದ್ರೆ ದೇಹದ ಸಮತೋಲನವನ್ನು ಮಾಡುತ್ತೆ. ಅನುಮಸ್ತಿಷ್ಕ ದೇಹದ ಸಮತೋಲನವನ್ನು ಮಾಡುತ್ತೆ. ತಲೆಯ ಈ ಬದಿಯಲ್ಲಿ ಇರುತ್ತೆ. ಆ ನಂತರ ಇಲ್ಲಿ ಪಿಟ್ಯುಟರಿ ಗ್ರಂಥಿ ಅಂತ ಬರುತ್ತೆ. ಪಿಟ್ಯುಟರಿ ಗ್ರಂಥಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಅದನ್ನ ವ್ಯಕ್ತಿತ್ವದ ಹಾರ್ಮೋನ್ ಅಂತ. ಪಿಟ್ಯುಟರಿ ಗ್ರಂಥಿಯಿಂದ ಪಿಟ್ಯುಟರಿ ಹಾರ್ಮೋನ್ ಸ್ರವಿಸುತ್ತೆ. ಆ ಪಿಟ್ಯುಟರಿ ಹಾರ್ಮೋನ್ ಅನ್ನು ನಾವೇನಂತೀವಿ, ಅದನ್ನ ವ್ಯಕ್ತಿತ್ವದ ಹಾರ್ಮೋನ್. ಆ ನಂತರ ಬರುವಂತದ್ದು ಈ ಒಂದು ಮೆಡುಲ. ಮೆಡುಲ ಏನ್ ಮಾಡುತ್ತಪ್ಪ ಅಂತಂದ್ರೆ ದೇಹದ ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ. ಅಂದ್ರೆ ಪಚನ ಕ್ರಿಯೆ, ವಿಸರ್ಜನೆ ಕ್ರಿಯೆ, ನಂತರ ಒಂದು ನರ ಸಂದೇಶಗಳಿರ್ತಾವಲ್ಲ, ನರ ಸಂದೇಶಗಳ ಕೆಲಸವನ್ನು ಏನ್ ಮಾಡುತ್ತಪ್ಪ ಅಂತಂದ್ರೆ ಈ ಒಂದು ಮೆಡುಲ ಮಾಡುತ್ತೆ. ಈ ರೀತಿಯಾಗಿ ಮೆದುಳಿಗೆ ಎಲ್ಲಾ ಸಂದೇಶಗಳನ್ನು ತರುವಂತದ್ದು ಏನಪ್ಪಾ ಅಂತಂದ್ರೆ ನ್ಯೂರಾನ್. ಮೆದುಳಿಗೆ ಎಲ್ಲಾ ಸಂದೇಶಗಳನ್ನು ತರುವಂತ ಒಂದು ಗ್ರಾಹಕ ಕೋಶ ಅಂತಂದ್ರೆ ನ್ಯೂರಾನ್. ಒಟ್ಟಾರೆಯಾಗಿ ಒಂದು ಮೆದುಳು ಮತ್ತು ಈ ಒಂದು ನಿಯಂತ್ರಣದಲ್ಲಿ ಮೆದುಳು ಬರುತ್ತೆ. ಜೀವಕ್ರಿಯೆಗಳಲ್ಲಿ ಏನ್ ಬರುತ್ತಪ್ಪ ಅಂತಂದ್ರೆ ಒಂದು ಹೃದಯದ ಚಟುವಟಿಕೆ. ಇಲ್ಲಿ ಒಂದು ಇಮ್ಮಡಿ ರಕ್ತ ಪರಿಚಲನೆ ಬರುತ್ತೆ. ಇಮ್ಮಡಿ ರಕ್ತ ಪರಿಚಲನೆ ರಕ್ತವು ಹೃದಯವನ್ನ 2 ಬಾರಿ ಹಾದು ಹೋಗೋದ್ರಿಂದ ಅದನ್ನು ನಾವೇನಂತೀವಿ ಇಮ್ಮಡಿ ರಕ್ತ ಪರಿಚಲನೆ. ಈ ರೀತಿಯಾಗಿ ಜೀವಕ್ರಿಯೆಗಳಲ್ಲಿ ಒಂದು ಹೃದಯ ಮತ್ತು ಮೆದುಳಿನ ಕಾರ್ಯ. ಮುಮ್ಮೆದುಳು ಮತ್ತೆ ಇಲ್ಲಿ ಹೇಳ್ತಾರೆ ಅನುಮಸ್ತಿಷ್ಕ, ಮೆಡುಲ ಮತ್ತು ಪಿಟ್ಯುಟರಿ ಗ್ರಂಥಿಯ ಒಂದು ಕಾರ್ಯ. ಅಷ್ಟು ಕಾರ್ಯಗಳನ್ನ ನಾವು ವಿವರಿಸೋಣ. ಆ ರೀತಿಯಾಗಿ ಎಲ್ಲಾ ಚಿತ್ರಗಳು ಬರ್ತಿರಬೇಕು. ಎಲ್ಲಾ ಚಿತ್ರ 5ನೇ ಮಾಸದಿಂದ ಡೈಲಿ 1-2 ಚಿತ್ರಗಳನ್ನ ನಾವು ಬಿಡಿಸ್ತಾರೆ.